ಅದು ಡ್ರಗ್ಸ್ ಮಾರ್ಕೆಟಿಂಗ್ ಬರೋದಕ್ಕಿಂತ ಮೊದಲೇ ಮೆಡಿಕಲ್ ಸೆಂಟರ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಅವರು ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದು ಅದು ಉಪಯೋಗಕ್ಕೆ ಸರಿಯಾಗಿದೆ ಅಂದಾಗ ಮಾತ್ರ ದೃಢಪಟ್ಟಾಗ ಬಿಡಬೇಕು. ಬಹುತೇಕ ಆ ಥರ ಆಗಿ ಮಾಡಿಲ್ಲ ಅಂದ್ರೆ ಸರಿಯಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಹೀಗಾಗಿ 11 ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಡಾಕ್ಟರ್ ಈ ಸತಿ GST ವಿಚಾರದಲ್ಲೂ ಕೂಡ ಮತ್ತೊಂದು ಬಾರಿ ಕರ್ನಾಟಕ ಅನ್ಯಾಯ ಆಗಿದೆ. ಯಾಕಂದ್ರೆ ಬರೀ 3,000 ಕೋಟಿ ವಾಪಸ್ ಬಂದಿದೆ. GST UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ತಂದ ಏನು ಉದ್ದೇಶ ಇರೋದು ಮಲ್ಟಿಪಲ್ ಟ್ಯಾಕ್ಸಸ್ ನ ಅವಾಯ್ಡ್ ಮಾಡಬೇಕು ಮತ್ತು ಎಕ್ಸ್ಪ್ಲಾಯ್ಟೇಷನ್ ಕರಪ್ಷನ್ ನ ನಿಲ್ಲಿಸಬೇಕು. ಏಕ ಟ್ಯಾಕ್ಸೇಷನ್ ಮುಖಾಂತರ ಸಂಪನ್ಮೂಲ ಕ್ರೋಢೀಕರಣ ಮತ್ತು ರಾಜ್ಯಗಳ ಬಲವರ್ಧನೆ ಮುಖಾಂತರ ಕೇಂದ್ರ ಸ್ಟ್ರಾಂಗ್ ಆಗ್ತದೆ ಮೂಲ ಸಿದ್ಧಾಂತ ಇತ್ತು. ಪ್ರಾರಂಭದ 2-3 ವರ್ಷಗಳೇ GST ಸಭೆಗೆ ನಾನೇ ಹೋಗ್ತೀನಿ ಮುಖ್ಯಮಂತ್ರಿಗಳ ಪರವಾಗಿ. ನಂತರ ಕೃಷ್ಣ ಬೈರೇಗೌಡ ಹೋಗಿದ್ದೆ. ಈಗ ತಂದಿರ್ತಕ್ಕಂಥ GST ಆವಾಗಲಿಂದ ಸರಳೀಕರಣಗೊಳಿಸಿದ್ವಿ. ಸರಳೀಕರಣಗೊಳಿಸೋದು ಸಾಮಾನ್ಯ ಜನರಿಗೆ ಹೇಳ್ಬೇಕು ಅಂತ ಕಾಂಗ್ರೆಸ್ ಆವಾಗಲಿಂದ ಹೇಳ್ತಾ ಇತ್ತು. ಕೊನೆಗೆ ಇವರು ಈಗ ಮಾಡಿದ್ದಾರೆ. ಆ ಸಾಮಾನ್ಯ ಜನರಿಗೆ ಅನುಕೂಲ ಆಗೋ ಬಗ್ಗೆ ತಕರಾರಿಲ್ಲ. ಆದ್ರೆ ರಾಜ್ಯದ ಪಾಲನ್ನ ಕಸಿದುಕೊಂಡು ನೀವು ಸರಳೀಕರಣ ಮಾಡಿದ್ರೆ ಗಣತಂತ್ರವನ್ನ ಬಲಪಡಿಸುವ ಬದಲು ಅದನ್ನು ದುರ್ಬಲಗೊಳಿಸ್ತಾ ಇದ್ದೀವಿ. ಹೀಗಾಗಿ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಬರಬೇಕಾದಂತ GST ಪಾಲನ್ನ ಕೊಡ್ಲೇಬೇಕು ಸರ್ಕಾರ. ಇಟ್ ಈಸ್ ದಿ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಯೂನಿಯನ್ ಗವರ್ಮೆಂಟ್. ಸೊ ಅದನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ನ್ಯಾಷನಲೈಸ್ ಮಾಡ್ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗ್ತಾ ಇದೆ ಅಂತ. ಹೌದು, ಮೊದಲು ಸೆಸ್ ಇತ್ತು, ಅದು ಆ ಭಾಗ ಕರ್ನಾಟಕ ಸರ್ಕಾರಕ್ಕೆ ಬರ್ತಾ ಇತ್ತು. ಎಲ್ಲ ಒಂದೇ ಮಾಡಿದ್ರಿಂದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.